This is the exercise related to this lesson. Which lesson? Second lesson. Input, output and storage devices. Okay, ಈ ಲೆಸನ್ ಎಂದು ಎಕ್ಸಸೈಸ್ ಅನ್ನು ಈಗ ಏನು ಮಾಡೋಣ, ಸಾಲ್ವ್ ಮಾಡೋಣ. ಸೊ ಹಾಗಾದರೆ ಸ್ಟೇಟ್ ವೆದರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆರ್ ಟ್ರೂ ಆರ್ ಫಾಲ್ಸ್. ಸೊ ಹಾಗಾದರೆ ಈ ಸ್ಟೇಟ್ಮೆಂಟನ್ನು ಟ್ರೂ ಆರ್ ಫಾಲ್ಸ್ ನಾವೇನು ಮಾಡಬೇಕು, ಚೆಕ್ ಮಾಡಬೇಕು. An input device is a device used to show the result to the user. So ಹಾಗಾದರೆ an input device is a device used to show the result. No. ಸೊ ಇನ್ಪುಟ್ ಡಿವೈಸು ಇದು ಯಾವುದು ರಿಸಲ್ಟನ್ನು ಶೋ ಮಾಡೋದಿಲ್ಲ. ಸೊ ಹಾಗಾದರೆ ರಿಸಲ್ಟನ್ನು ಯಾವುದು ಶೋ ಮಾಡುತ್ತೆ? ಫಾರ್ ದ ಎಕ್ಸಾಂಪಲ್ ಮಾನಿಟರ್ ಮುಖಾಂತರ ನಾವೇನು ಮಾಡ್ಬೋದು, ಸೊ ರಿಸಲ್ಟನ್ನು ನೋಡ್ಬೋದು. ಇದು ಓನ್ಲಿ ಗಿವ್ ಟು ಇನ್ಸ್ಟ್ರಕ್ಷನ್ ಟು ದಿ ಕಂಪ್ಯೂಟರ್. ಸೊ ಹಾಗಾದರೆ ಇನ್ಪುಟ್ ಡಿವೈಸನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೇವೆ, ಹಾಗಾದರೆ ಸೊ ಇನ್ಸ್ಟ್ರಕ್ಷನನ್ನು ನಾವು ಕೊಡ್ತೇವೆ. ಸೊ ಹಾಗಾದರೆ ಇದು ಫಾಲ್ಸ್. ಎನಿ ಇನ್ಫಾರ್ಮೇಷನ್ ಗಿವನ್ ಟು ಕಂಪ್ಯೂಟರ್ ಫಾರ್ ಪ್ರೊಸೆಸಿಂಗ್ ಈಸ್ ಕಾಲ್ಡ್ ಇನ್ಪುಟ್. ಸೊ ಹಾಗಾದರೆ ಎನಿ ಇನ್ಫಾರ್ಮೇಷನ್ ಗಿವನ್ ಟು ಅ ಕಂಪ್ಯೂಟರ್, ನಾವು ಕಂಪ್ಯೂಟರ್ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟರೆ ಫಾರ್ ಪ್ರೊಸೆಸಿಂಗ್, ಸೊ ಪ್ರೊಸೆಸಿಂಗ್ಗೆ ನಾವು ಏನಾದರೂ ಇನ್ಫಾರ್ಮೇಷನ್ ಕೊಟ್ಟರೆ ಅದಕ್ಕೆ ಇನ್ಪುಟ್ ಅಂತ ಕರಿತವ? ಎಸ್, ಅಫ್ಕೋರ್ಸ್ ಇನ್ಪುಟ್ಟೇ ಅದು. ಫಾರ್ ಎಕ್ಸಾಂಪಲ್ ಎ ಅಂತ ನಾವು ಟೈಪ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಯೂಸಿಂಗ್ ದ ಹೆಲ್ಪ್ ಆಫ್ ಕೀಬೋರ್ಡ್, ಅದೇನಾಗುತ್ತೆ, ಆಫ್ಟರ್ ಪ್ರೊಸೆಸಿಂಗ್ ನಾವೇನು ಮಾಡ್ಬೋದು, ಔಟ್ಪುಟ್ಟನ್ನು ನೋಡ್ಬೋದು. ಓಕೆ, ಸೊ ದಿಸ್ ಈಸ್ ದಿ ಎನಿ ಇನ್ಫಾರ್ಮೇಷನ್ ಗಿವನ್ ಟು ಅ ಕಂಪ್ಯೂಟರ್ ಫಾರ್ ಪ್ರೊಸೆಸಿಂಗ್ ಈಸ್ ಕಾಲ್ಡ್ ಇನ್ಪುಟ್. ಸೊ ದಿಸ್ ಈಸ್ ದಿ ಟ್ರೂ. Printer and speaker are input devices. No, printer and speaker are output device. Okay, so this is the false. Next, computer process the input to give the output. Computer process the input to give the output. Yes, of course, ಅದೇನಾಗುತ್ತೆ, ನಾವು ಇನ್ಪುಟ್ ಕೊಟ್ಟ ನಂತರ ಅದು ಪ್ರೊಸೆಸ್ ಮಾಡುತ್ತೆ. ನೆಕ್ಸ್ಟ್ ಇಟ್ಸ್ ಗಿವ್ ದಿ ಔಟ್ಪುಟ್. ಟ್ರೂ. ನೆಕ್ಸ್ಟ್, ಕಂಪ್ಯೂಟರ್ಸ್ ಡು ನಾಟ್ ನೀಡ್ ಇನ್ಪುಟ್ ಟು ವರ್ಕ್. ನೋ, ಇದು ಕಂಪ್ಯೂಟರ್ಗೆ ಇನ್ಪುಟ್ ಬೇಕೇ ಬೇಕು. ನಾವು ಏನಾದರೂ ಇನ್ಪುಟ್ ಕೊಟ್ಟರೆ ಮಾತ್ರ ಅದು ಏನಾಗುತ್ತೆ, ಔಟ್ಪುಟ್ಟನ್ನು ಅದೇನು ಮಾಡುತ್ತೆ, ಕೊಡುತ್ತೆ. ಸೊ ದಿಸ್ ಇಸ್ ದಿ ಫಾಲ್ಸ್. ಸೊ ನೆಕ್ಸ್ಟ್, ನೇಮ್ ದಿ ಫಾಲೋವಿಂಗ್ ಡಿವೈಸಸ್. ಸೊ ಅವ್ರು ಏನು ಮಾಡಿದ್ದಾರೆ, ಒಂದಿಷ್ಟು ಇಮೇಜನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಅದರದ್ದು ಡಿವೈಸ್ ನೇಮನ್ನು ಏನು ಮಾಡಬೇಕು, ಇಲ್ಲಿ ಬರೀಬೇಕು. ಸೊ ಹಾಗಾದರೆ ಫಸ್ಟ್ ಒನ್ ಏನಿದು, ಸ್ಕ್ಯಾನರ್. SCANNER, ಸ್ಕ್ಯಾನರ್. ಸೊ ನೆಕ್ಸ್ಟ್ ಇದು ಪೆನ್ ಡ್ರೈವ್, PEN, ಪೆನ್, DRIV, ಪೆನ್ ಡ್ರೈವ್. ಸೊ ದಿಸ್ ಈಸ್ ಪ್ರಿಂಟರ್, PRINTER, ಪ್ರಿಂಟರ್. ಸೊ ನೆಕ್ಸ್ಟ್ ಇದು ಪ್ರೊಜೆಕ್ಟರ್, PROJECTOR, ಪ್ರೊಜೆಕ್ಟರ್. ಸೊ ನೆಕ್ಸ್ಟ್ ಇದೇನದು, ಆಲ್ರೆಡಿ ನೀವು ನೋಡ್ಬೋದು. ಇಲ್ಲಿ ಒಂದು ವೇಳೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಕೊಟ್ಟಿದ್ದಾರಲ್ಲ, ಸೊ ಈ ಇಮೇಜನ್ನು ನೋಡ್ಬೋದು. ಓಕೆ, ಮೈಕ್ರೋಫೋನ್ ಎಲ್ಲ ಈ ಲೆಸನ್ ರಿಲೇಟೆಡೇ ಇರ್ತವೆ. ಸೊ ನೀವೆಲ್ಲ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ಹಾಗಾದರೆ ಇದೇನಿದು, ಮೈಕ್ರೋಫೋನ್, MICROPHONE. ಸೊ ಬರೀರಿ, MICROPHONE. ಸೊ ದಿಸ್ ಈಸ್ ಸ್ಪೀಕರ್, SPEAKER. Okay, so this is the speaker. So next, here look at the following pictures of devices, rearrange the jumbled words and write their correct names in the blanks given. ಸೊ ಅವ್ರು ಏನು ಮಾಡಿದ್ದಾರೆ, ಈ ನೇಮನ್ನು, ಸ್ಪೆಲ್ಲಿಂಗನ್ನು ಏನು ಮಾಡಿದ್ದಾರೆ, ಅವರು ಉಲ್ಟಾ ಕೊಟ್ಟಿದ್ದಾರೆ. ಓಕೆ, ಸೊ ನೀವೇನು ಮಾಡಬೇಕು, ಅದನ್ನು ಕರೆಕ್ಟಾಗಿ ಬರೀಬೇಕು. ಸೊ ಹಾಗಾದರೆ RDHAKSTI ಅಂತ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ, ಇದು ಆಲ್ರೆಡಿ ಈ ಕಡೆ ಲೆಸನ್ ಒಳಗೆ ನೀವೇನು ಮಾಡಿದ್ದೀರಾ, ಲರ್ನ್ ಮಾಡಿದ್ದೀರಾ, ಕಲ್ತಿದ್ದೀರಾ. ಓಕೆ, ಹಾರ್ಡ್ ಡಿಸ್ಕ್. ಓಕೆ, ಇಲ್ಲಿದೆ ನೋಡ್ರಿ, ಹಾರ್ಡ್ ಡಿಸ್ಕ್. ಸೊ ಹಾಗಾದರೆ ಇಲ್ಲಿ ಏನು ಮಾಡಿರಿ, ಹಾರ್ಡ್ ಡಿಸ್ಕ್ ಅಂತ ನೀವೇನು ಮಾಡಬೇಕು, ಬರಿಬೇಕು. HARDDISK. ಓಕೆ, ಫೈನ್. ನೆಕ್ಸ್ಟ್, ದಿಸ್ ಈಸ್ ವೆಬ್ ಕ್ಯಾಮರಾ. ಆಲ್ರೆಡಿ ಯು ಲರ್ನ್ ಇನ್ ದಿಸ್ ಲೆಸನ್, ಇಲ್ಲಿ ಕಲ್ತಿದ್ದೀರಾ ನೋಡ್ರಿ, ವೆಬ್ ಕ್ಯಾಮ್. ಓಕೆ, ಸೊ WEBCAM, ವೆಬ್ ಕ್ಯಾಮ್. ಸೊ ದಿಸ್ ಈಸ್, ಓಕೆ, ಇದನ್ನ ಆಲ್ರೆಡಿ ಕಲ್ತಿದ್ದೀರಾ ಇಲ್ಲಿ. ಓಕೆ, ಥರ್ಡ್ ಒನ್ ಇಲ್ಲಿದೆ ನೋಡ್ರಿ, PLOTTER. ಸೊ ಹಾಗಾದರೆ ಇದೇನಿದು, PLOTTER. ಸೊ ಇದನ್ನು ಏನು ಮಾಡಿದ್ದೀರಾ, ಈ ಲೆಸನಲ್ಲಿ ಕಲ್ತಿದ್ದೀರಾ. ಸೊ ನೋಡ್ರಿ, ಇಲ್ಲಿದೆ ಜಾಯ್ಸ್ಟಿಕ್. ಓಕೆ,
ಸೊ ನಾವೇನು ಮಾಡುತ್ತೇವೆ, ಆಟ ಆಡೋದಕ್ಕಾಗಿ. ಜಾಯ್ಸ್ಟಿಕ್ ಈಸ್ ಅನ್ ಇನ್ಪುಟ್ ಡಿವೈಸ್, ಇಟ್ ಈಸ್ ಯೂಸ್ ಟು ಪ್ಲೇ ವಿಡಿಯೋ ಗೇಮ್ಸ್. ಸೊ ಹಾಗಾದರೆ ನಾವು ವಿಡಿಯೋ ಗೇಮ್ಸನ್ನು ಪ್ಲೇ ಮಾಡೋದಕ್ಕೆ ಏನು ಮಾಡ್ತೇವೆ, ಜಾಯ್ಸ್ಟಿಕ್ಕನ್ನು JOYSTICK ಜಾಯ್ಸ್ಟಿಕ್ಕನ್ನು ಯೂಸ್ ಮಾಡ್ತೇವೆ. ಸೊ ದಿಸ್ ಈಸ್ ದಿ ಹೆಡ್ಫೋನ್, HEADPHONE, ಹೆಡ್ಫೋನ್. ಸೊ ನೆಕ್ಸ್ಟ್, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಯೂಸಿಂಗ್ ದಿ ಗಿವನ್ ವರ್ಡ್ಸ್. ಸೊ ಹಾಗಾದರೆ ಈ ವರ್ಡ್ಸನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡಬೇಕು, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಅಂದರೆ ಇದನ್ನ ತುಂಬಬೇಕು. ಸೊ ಪ್ರೊಸೆಸಿಂಗ್ ಆಫ್ ಇನ್ಫಾರ್ಮೇಷನ್ ಹ್ಯಾಪನ್ಸ್ ಇನ್ ದಿ CPU. ಸೊ CPU ಒಳಗೆ ಏನಾಗುತ್ತೆ, ನಾವೇನಾದರೂ ಇನ್ಫಾರ್ಮೇಷನನ್ನು ಕೊಟ್ಟರೆ ಅದು ಪ್ರೊಸೆಸಿಂಗ್ ಆಗುತ್ತೆ. ಆ್ಯಂಡ್ ಡ್ಯಾಶ್ ಡಿವೈಸ್ ಶೋಸ್ ದಿ ರಿಸಲ್ಟ್ ಟು ದಿ ಯೂಸರ್. ಸೊ ಹಾಗಾದರೆ ಯಾವ ಡಿವೈಸು ಯೂಸರ್ಸ್ಗೆ ರಿಸಲ್ಟನ್ನು ಶೋ ಮಾಡುತ್ತೆ, ಯಾರು ಹೇಳ್ತೀರಾ? ಸೊ ಹಾಗಾದರೆ and dash device show the result to the user. So an output device show the result to the user, correcto, and monitor device show the result to the user, correcto. ಸೊ ಪ್ರೊಸೆಸಿಂಗ್ ಆಫ್ ಇನ್ಫಾರ್ಮೇಷನ್ ಹ್ಯಾಪನ್ಸ್ ಇನ್ ದಿ CPU. ಸೊ CPU ಒಳಗೆ ಏನಾಗುತ್ತೆ, ಪ್ರೊಸೆಸಿಂಗ್ ಹ್ಯಾಪನ್ ಆಗುತ್ತೆ. ಅಂದರೆ ಪ್ರೊಸೆಸಿಂಗನ್ನು ನಾವೇನು ಮಾಡ್ಬೋದು, CPU ಅಲ್ಲಿ ನೋಡ್ಬೋದು. ಆ್ಯಂಡ್ ಔಟ್ಪುಟ್ ಡಿವೈಸ್ ಶೋ ದ ರಿಸಲ್ಟ್ ಟು ದಿ ಯೂಸರ್. ಸೊ ಔಟ್ಪುಟ್ ಡಿವೈಸ್ ಏನು ಮಾಡುತ್ತೆ, ನಮಗೆ ರಿಸಲ್ಟನ್ನು ಶೋ ಮಾಡುತ್ತೆ. ವಿತ್ ದ ಹೆಲ್ಪ್ ಆಫ್ ಔಟ್ಪುಟ್ ಡಿವೈಸ್ ವಿ ಕ್ಯಾನ್ ಸಿ ದಿ ರಿಸಲ್ಟ್. ಅ ಮಾನಿಟರ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಆನ್ ಔಟ್ಪುಟ್ ಡಿವೈಸ್. ಸೊ ಆಲ್ರೆಡಿ ಯು ನೋ ಅಬೌಟ್ ದಿಸ್ ಲೆಸನ್. ಓಕೆ, ಆ ಲೆಸನ್ ಒಳಗೆ ನೀವೇನು ಮಾಡಿದ್ದೀರಾ, ಕಲ್ತಿದ್ದೀರಾ. ಮಾನಿಟರ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಔಟ್ಪುಟ್ ಡಿವೈಸ್. ಓಕೆ, ಔಟ್ಪುಟ್ ಡಿವೈಸ್ಗೆ ಮಾನಿಟರ್ ಒಂದು ಎಕ್ಸಾಂಪಲ್. Input is the information given by the user to the computer. A hardware device used to store data permanently is called storage device. So storage device ಅನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, ಡೇಟಾವನ್ನು ಸೊ ಪರ್ಮನೆಂಟ್ ಆಗಿ ಸೇವ್ ಮಾಡ್ಬೋದು. ಸೊ ಇನ್ ದಿ ಲಾಸ್ಟ್ ಸೆಕ್ಷನ್, ಓಕೆ, ಫಿಫ್ತ್ ಸೆಕ್ಷನ್, ಕಲರ್ ಆ್ಯಂಡ್ ಲೇಬಲ್ ಆಲ್ ದ ಇನ್ಪುಟ್ ಡಿವೈಸ್ ಇನ್ ದಿ ಪಿಕ್ಚರ್. ಸೊ ಅವ್ರು ಏನು ಮಾಡಿದ್ದಾರೆ, ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕು, ಇದಕ್ಕೆ ಕಲರನ್ನು ಕೊಡಬೇಕು. ಓಕೆ, ಸೊ ದಿಸ್ ಈಸ್ ದಿ ಸೆಕೆಂಡ್ ಲೆಸನ್. ಓಕೆ, ಸೊ ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಲೆಸನ್.